ಹಾಯ್, ಹೇಗಿದ್ದೀರಿ ಸ್ನೇಹಿತರೆ? ಇತ್ತೀಚೆಗೆ ನಡೆದ ಘಟನೆ ನಮ್ಮೆಲ್ರಿಗೂ ನೋವು ತಂದಿದೆ. ಆದರೆ ಇಲ್ಲಿ ಯಾರ ಪಾತ್ರ ಇತ್ತು ಈ ಘಟನೆಗೆ ಅನ್ನುವಂಥ ಚರ್ಚೆ ಕೂಡ ಆಗಾಗ ನಡೀತಾ ಇದೆ. ಈಗ ಸದ್ಯಕ್ಕೆ ಆ ಚರ್ಚೆಗಿಂತ ಮತ್ತೊಂದು ಸಂಗತಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ಯಾರನ್ನೋ ಮೆಚ್ಚಿಸ್ಕೊಳ್ಳೋ ಉದ್ದೇಶ ಇಲ್ಲ, ಓಲೈಸ್ಕೊಳ್ಳೋ ಅನಿವಾರ್ಯತೆ ನನಗಿಲ್ಲ. ಈ ಒಂದು ಅವಘಡದಲ್ಲಿ 11 ಜನ ಪ್ರಾಣ ಕಳ್ಕೊಂಡ್ರು ಒಂದು ವಿಚಾರವಾಗಿ ನಮಗೆಲ್ಲ ನೋವಿದೆ, ವಿಷಾದ ಇದೆ, ದುರಂತ ಇದು ಅಂತ ಕೂಡ ಅನಿಸುತ್ತೆ. ಆದರೆ 5 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥದ್ದು, ಅಮಾನತ್ ಮಾಡುವಂಥ ಕ್ರಮ, ಆ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಯಾಕೆ ಮಾಡ್ತು ಅನ್ನೋ ಪ್ರಶ್ನೆ ನನ್ನಂಥ ಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ. ಕೆಲವರು ಕೇಳೋ ಹಾಗೆ ಇದ್ದಾರೆ. ಇದಕ್ಕೆ ಮೊಟ್ಟ ಮೊದಲನೇದಾಗಿ ಪ್ರತಾಪ್ ಸಿಂಹರವರು ಧ್ವನಿ ಎತ್ತಿದ್ದನ್ನು ನಾನು ಗಮನಿಸಿದೆ. 5 ಜನ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಸರ್ಕಾರ ಅನ್ನೋವಂಥ ವಿಚಾರನ ಬಹಳ ಖೇದ ವ್ಯಕ್ತಪಡಿಸೋದ್ರು, ಅಂದರೆ ವಿಷಾದ ವ್ಯಕ್ತಪಡಿಸೋದ್ರು ಪ್ರತಾಪ್ ಸಿಂಹರವರು. ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಯಾಕೆಂದರೆ ಇದರಲ್ಲಿ ಅವ್ರ ಪಾತ್ರ ಇದೆಯಾ ಇಲ್ವಾ ಅನ್ನೋ ವಿಮರ್ಶೆ ಕೂಡ ಮಾಡೋ ಅಷ್ಟು ಸಂಯಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ 5 ಜನ ಅಧಿಕಾರಿಗಳು ಅಮಾನತಾದರು ಅಂದರೆ ಅವರ ಕರ್ತವ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಆದಂತೆ ಅವ್ರಿಗಾದಂಥ ನೋವು ತುಂಬ ದೊಡ್ಡದು. ಈಗಾಗಲೇ 11 ಜನ ಕಳ್ಕೊಂಡಿದ್ದೀವಿ, ಸುಮಾರು 50 ಜನ ಗಾಯಾಳುಗಳಾಗಿದ್ದಾರೆ. ಅವ್ರ ಬಗ್ಗೆ ನಮಗೆ ವಿಶೇಷವಾಗಿ ಕಾಳಜಿ ಇದೆ, ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಬಯಕೆ ಕೂಡ ಇದೆ. ಆದರೆ ಇಲ್ಲಿ ಇವ್ರನ್ನ ಅಮಾನತಿನಲ್ಲಿಡುವಂಥ ವಿಚಾರ ಬಂದಾಗ 1952ರಿಂದ 56ರವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿ ಆಗಿದ್ದರು. 1952ರಿಂದ 56ರವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿ ಆಗಿದ್ದರು. ಆ ಒಂದು ಅವಧಿಯಲ್ಲಿ 56 ಅಂದರೆ 23ನೇ ತಾರೀಕು 11ನೇ ತಿಂಗಳು 1956ರಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ಆಗ 100 ಜನ ಪ್ರಾಣ ಕಳ್ಕೋತಾರೆ, 1000 ಜನ ಗಾಯಾಳುಗಳಾಗ್ತಾರೆ. ಈ ಸುದ್ದಿ ಬರ್ತಾ ಇದ್ದಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಾನು ರೈಲೇನು ನಾನು ಓಡಿಸ್ಕೊಂಡು ಹೋಗಿರಲಿಲ್ಲ, ನಾನು ಮಾಡಿಲ್ಲ, ಅದಕ್ಕೆ ನಾನು ಜವಾಬ್ದಾರಲ್ಲ ಅಂತ ಯಾವ ಅಧಿಕಾರಿನೂ ಅವ್ರು ಸಸ್ಪೆಂಡ್ ಮಾಡಲಿಲ್ಲ. ಮೊದಲನೇದಾಗ ಅವರು ರಾಜೀನಾಮೆ ಕೊಟ್ಟರು. ಯಾಕೆ ಅಂದರೆ ಈ ಜವಾಬ್ದಾರಿಯನ್ನು ನಾನು ತೊಗೊಂಡಿದ್ದೀನಿ, ಈ ಇಲಾಖೆ ಜವಾಬ್ದಾರಿನ ತೊಗೊಂಡ ಮೇಲೆ ಇದನ್ನು ನಿರ್ವಹಿಸೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಹಾಗಾಗಿ ನಾನು ಈ ಜಾಗಕ್ಕೆ ಅರ್ಹನಲ್ಲ. ಎಂಥ ಅದ್ಭುತವಾದ ಆಲೋಚನೆಗಳು ಮಾಡ್ತಿದ್ರು ಹಿಂದೆ ಇದ್ದಂಥ ರಾಜಕಾರಣಿಗಳು. ಅವರೆಲ್ಲ ಆದರ್ಶ ಪುರುಷರು ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ನಾನು ಈಗ ಈ ವಿಷಾದವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ, ಪೊಲೀಸ್ ಇಲಾಖೆಯವರು ಕೆಲಸ ಮಾಡೋದೇ ತಪ್ಪು. ಆದರೆ ಎವ್ರಿಬಡಿ ಇಸ್ ನಾಟ್ ಪರ್ಫೆಕ್ಟ್, ಅದು ಸತ್ಯ ಹೇಳ್ತೇನೆ. ಎಲ್ಲರೂ ಸರಿ ಇಲ್ಲಿದ್ದಾರೆ, ಎಲ್ಲರೂ ಸರಿ ಇಲ್ಲ ಅಂತಲ್ಲ ಪ್ರಶ್ನೆ. ಇಲ್ಲಿ ನಡೆದಿರುವುದು ಸರಿ ತಪ್ಪು ಅನ್ನೋ ಪ್ರಶ್ನೆ ಮಾತ್ರ ನಮ್ಮದು ನಿಮ್ಮದಾಗಿದೆ. ಛತ್ತೀಸ್ಗಢದಲ್ಲಿ 2017 ಜುಲೈ 4ನೇ ತಾರೀಕು ಒಂದು ಬಾಲಕಿ ಮೇಲೆ ಅತ್ಯಾಚಾರ ನಡೀತು. ಸೂರಜ್ ಅನ್ನೊಬ್ಬ ಅಯೋಗ್ಯನಿಂದ ಆ ಅತ್ಯಾಚಾರ ಆಗುತ್ತೆ. ಅದರಿಂದ ಪೊಲೀಸ್ ಇಲಾಖೆಯವರು ಅವನನ್ನು ತನಿಖೆ ಮಾಡಿ ಅವನ್ನ ಜೈಲಿಗೆ ಹಾಕ್ತಾರೆ. ಅವನು ಇನ್ನೂ ವಿಚಾರಣೆಯಲ್ಲಿರ್ತಾನೆ. ಅದೇ 17ನೇ ತಾರೀಕು ಅವನು ನಿಧನ ಆಗ್ತಾನೆ. ವಿಚಾರಣೆ ಹಂತದಲ್ಲಿದ್ದಾಗಲೇ ಅವನು ಸತ್ತೋಗ್ತಾನೆ. ಆಗ ಆ ವಿಷಯ ಕೋರ್ಟ್ ಮೆಟ್ಲು ಹೋಗುತ್ತೆ. ಘನ ನ್ಯಾಯಾಲಯ ಕೆಲವು ವಿಷಯಗಳನ್ನು ಆಧರಿಸಿ 8 ಜನ ಪೊಲೀಸ್ ಸಿಬ್ಬಂದಿಗಳನ್ನು, IGP ಸೇರಿ 8 ಜನ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಹೆಡ್ ಕಾನ್ಸ್ಟೇಬಲು ಸೇರಿ 8 ಜನಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಘನ ನ್ಯಾಯಾಲಯ. ಹಾಗೆ ಆ 8 ಜನನು 1 ಲಕ್ಷ ತಲೆದಂಡ ಕಟ್ಟಬೇಕು, ಅಂದರೆ 1 ಲಕ್ಷ ದಂಡ ಕಟ್ಟಬೇಕು ಅಂತ ಆದೇಶ ಮಾಡುತ್ತೆ. ಆದರೆ ಇವರು ಕರ್ತವ್ಯ ಮಾಡಿದ್ದೇ ತಪ್ಪ, ಕೆಲಸ ಮಾಡಿದ್ದೇ ತಪ್ಪ, ಒಬ್ಬ ಅತ್ಯಾಚಾರಿನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇ ತಪ್ಪ ಅಂತ ಅನ್ನೋದು ಒಂದು ಕಡೆ. ಆದರೆ ಅಲ್ಲಿ ತಪ್ಪು ಸರಿ ಅನ್ನೋ ವಿಚಾರನ ಕೋರ್ಟು ಆ ವಿಚಾರಣೆನ ಕೂಡ ಇವತ್ತಿಗೂ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆನ ಅದು ಸರಿ ತಪ್ಪು ಮುಖ್ಯ ನ್ಯಾಯಾಧೀಶರು ಅದಕ್ಕೆ ತೀರ್ಪು ಕೊಡ್ತಾರೆ, ಅದು ಒಂದು ಕಡೆ. ಆದರೆ ಕೆಲಸ ಮಾಡೋದಕ್ಕಾಗೇ ಇಂಥ ಶಿಕ್ಷೆ ಅನ್ನೋದಾದರೆ, ಕೆಲಸ ಮಾಡದೆ ಆರಾಮಾಗಿ ಬೇನಾಮಿಯಾಗಿ ಬೇಜವಾಬ್ದಾರಿಯಾಗಿ ಕಾಲ ಕಳೆಯೋ ರಾಜಕಾರಣಿಗಳು, ಕೆಲವು ಅಧಿಕಾರಿಗಳು, ಕೆಲವು ಸಿಬ್ಬಂದಿಗಳು
ಅವ್ರು ಇರೋದೇ ಸರಿ ಅಂತ ಅನ್ನಿಸ್ಬಿಡಲ್ವ ಒಂದೊಂದು ಸಾರಿ. ನಾವು ಕೆಲವೊಮ್ಮೆ ಅಂತೀವಿ, ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು, ಮಾಡ್ತಾ ಇಲ್ಲ ನೀವು ಅಂತೀವಿ. ಆದರೆ ಕೆಲಸ ಮಾಡಿದ್ರೂ ಕೂಡ ಇಂಥ ಶಿಕ್ಷೆ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡಬೇಕು? ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿ ಬಂತು? ಹಾಗಂತ ರಾಜ್ಯ ಸರ್ಕಾರ ಇವ್ರನ್ನ ಅಮಾನತು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಸರಿ ಅಂತ ಹೇಳ್ತಾ ಇಲ್ಲ. ಈಗ ಅದು ಸಕಾಲವಲ್ಲ ಅನ್ನೋದು ಒಬ್ಬ ನಾಗರಿಕನಾಗಿ ನನ್ನದೊಂದು ಪ್ರಶ್ನೆ ಅಷ್ಟೇ. ದುರಂತ ನಡೆದಿದೆ. 1 ಲೀಟರ್ ಬಾಟ್ಲಿಗೆ 10 ಲೀಟ್ರ್ ನೀರನ್ನು ಒಯ್ದರೆ ಏನಾಗುತ್ತೆ? ಅದು ಎಷ್ಟು ಬೇಕಷ್ಟು ತುಂಬಿಕೊಡುತ್ತೆ, ಮಿಕ್ಕವೆಲ್ಲ ಹೊರಗೆ ಚೆಲ್ಲುತ್ತೆ. ಅಷ್ಟಕ್ಕೂ ನಮ್ಮ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ಅಷ್ಟು ಜನ ಹೋಗಿ ಅಲ್ಲಿ ಏನು ಬೇಳೆ ಬೇಯಿಸೋಕ್ಕೆ ಹೋಗಿದ್ರೋ ಗೊತ್ತಿಲ್ಲ. ಈ ವಿಷಯದಲ್ಲಿ ನಾನು ಕೆಲವ್ರನ್ನ ವಿಷಾದ ವ್ಯಕ್ತಪಡಿಸ್ಬೇಕಾಗತ್ತೆ. ಅಗತ್ಯ ಮೀರಿ ಹೋಗುವಂಥದ್ದೇನಿತ್ತು? ಈ 11 ಜನ ಸಾವಾಗಿದೆಯಲ್ಲ, ಆ ಮನೆಯಲ್ಲಿ ಎಂಥ ನೋವಿದೆ. ಆ ತಂದೆ ತಾಯಿ ಆಗ್ಬೋದು, ಬಂಧುಗಳಾಗ್ಬೋದು, ಮಕ್ಕಳಾಗ್ಬೋದು. ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ಯಾರು ಕೊಡ್ತಾರೆ? ನೀವೇನೋ ಹುಡುಗಾಟಕ್ಕೆ ಹೋದ್ರಿ. ಆಮೇಲೆ ನಾನು ಇನ್ನೊಂದು ಗಮನಿಸ್ದೆ ಮೀಡಿಯಾದಲ್ಲೇ ಸ್ನೇಹಿತರೆ, ಪೊಲೀಸ್ನವ್ರಿಗೆ ಎಷ್ಟು ಅಸಡ್ಡೆಯಾಗಿ ನಡ್ಕೊಂಡ್ರು ಯುವಕರು ಮತ್ತು ಅಲ್ಲಿ ಹೋದಂಥ ಕ್ರಿಕೆಟ್ ಪ್ರೇಮಿಗಳು ಅಂದರೆ ಭಾಳ ಅಸಹ್ಯವಾಗಿ ನಡ್ಕೊಂಡ್ರು. ಆದರೂ ಕೂಡ ಪೊಲೀಸ್ನವರು ಯಾರಿಗೂ ಕೂಡ ಒಂದು ಮಾತು ಬೈಯೋದು, ಒಂದೇಟು ಹೊಡೆಯೋ ಸ್ಥಿತಿಲಿ ಇರಲಿಲ್ಲ. ಕಾರಣ ಅಂದರೆ ಜನ ಆ ಮಟ್ಟಿಗಿದ್ರು. ದರ್ಶನ್ ಒಂದು ಮಾತು ಹೇಳಿದ್ದಾರೆ, ಸ್ನೇಹಿತರೆ, ನಾನೊಬ್ಬ ಸೆಲೆಬ್ರಿಟಿ ಅಂತ ಅಂದ್ಕೊಂಡು ನೀವು ನನ್ನನ್ನು ಹಿಂಬಾಲಿಸೋದು ಬೇಡಿ. ನಾನು ಹೋಗ್ತಾ ಇರೋ ವೆಹಿಕಲ್ನ ನೀವು ಹಿಂಬಾಲಿಸೋದಕ್ಕೆ ಬಂದು ಆಕ್ಸಿಡೆಂಟ್ ಆಗಿ ಮತ್ತೊಂದು ಕೈಯೋ ಕಾಲೋ ಕಳ್ಕೊಂಡು, ಅಥವಾ ತಂದೆ ತಾಯಿ ಮಕ್ಕಳನ್ನು ಕಳ್ಕೊಂಡು, ಅಥವಾ ಆಗ್ತಾನೆ ಮದುವೆ ಆಗಿರ್ತೀರಿ, ಅಥವಾ ಮಗು ಇರುತ್ತೆ, ನೀವೇನಾದ್ರು ಒಂದು ವ್ಯತ್ಯಾಸ ಆದರೆ ಆ ಮನೆಯಲ್ಲಿ ಒಂದು ಜೀವ ಹೋದಾಗ ಆ ಮನೆಯಲ್ಲಿರೋರ ಶಾಪ ನನಗೆ ತಟ್ಟುತ್ತೆ. ದಯವಿಟ್ಟು ನಮ್ಮನ್ನು ನೀವು ಹುಡಿಕೊಂಬರ್ಬೇಡಿ. ನಮಗೆ ನೀವೇ ಸೆಲೆಬ್ರಿಟಿಗಳು, ನಮಗೆ ನೀವೇ ಸೆಲೆಬ್ರಿಟಿಗಳು. ನಾವು ನಿಮ್ಮಿಂದ ಸೆಲೆಬ್ರಿಟಿ ಆಗಿದ್ದೀವಿ ಹೊರತು ನೀವು ನಮ್ಮನ್ನು ಹುಡ್ಕೊಂಡು ಬರೋವಂಥದ್ದು, ಇಂಥ ಸಾಹಸಗಳು ಮರದ ಮೇಲೆ ಹೊತ್ತು ಕೂತ್ಕೊಳ್ಳೋವಂಥದ್ದು, ಇನ್ನಿತರೆ ಕೆಲಸಗಳು ಮಾಡೋವಂಥದ್ದು, ಚೇಸ್ ಮಾಡೋವಂಥದ್ದು ಯಾವುದು ಮಾಡಬೇಡಿ. ಯಾಕೆಂದರೆ ನಾವಿರೋದು ನಿಮ್ಮಿಂದ ಅಂತ ನಟ ದರ್ಶನ್ ಹೇಳ್ತಾನೆ. ನಿಜವಾಗಲೂ ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು. ಕೆಲವು ಕಾರ್ಯಕ್ರಮಗಳಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಜನ ಸೇರೋದೇ ಒಂದು ದೊಡ್ಡ ತ್ಯಾಗ ಅಂತ ಅಂದ್ಕೊಂಡಿರ್ತಾರೆ. ಅದಿರಲಿ, ಅದೇನೋ ಒಂದು ಕಡೆ. ಆದರೆ ಈ ನಮ್ಮ ನಾಗರಿಕರು ಅದ್ಯಾವ ಪುರುಷಾರ್ಥಕ್ಕೆ ಹೋಗಿದ್ರು, ಅದು ಯಾವ ರೈತ ಕಷ್ಟಪಟ್ಟು ದುಡಿದು ಬೆವರು ಸುರಿಸ್ತಾ ಇದ್ದ, ಆಗ ಅವ್ನಿಗೆ ಹೋಗಿ ಒಂದು ಲೋಟ ನೀರೋ ಒಂದು ಟವಲ್ಲೋ ಕೊಟ್ಟು ಬರೋಕ್ಕೆ ಹೋಗಿದ್ರಾ? ಅಥವಾ ನಮ್ಮನ್ನು ಕಾಯೋ, ದೇಶ ಕಾಯೋ, ರಕ್ಷಣೆ ಮಾಡೋತಕ್ಕಂಥ ಯೋಧರು ಶ್ರಮ ಪಟ್ಟಿದ್ದೀರಾ, ನಿದ್ದೆ ಇಲ್ಲ, ಊಟ ಇಲ್ಲ, ಆರೋಗ್ಯ ನೋಡ್ಕೊಳ್ಳಿ ಅಂತ ಏನಾರು ಅವ್ರ ಆರೋಗ್ಯ ವಿಚಾರಿಸೋಕ್ಕೆ ಹೋಗಿದ್ರಾ? ಅಲ್ಲ, ವರ್ಲ್ಡ್ ಕಪ್ ಆದಾಗಲೂ ಕೂಡ ಇಷ್ಟು ಕಿತ್ತೋಗಿರೋ ಸಂಭ್ರಮ ನೀವು ಮಾಡಲಿಲ್ಲ. ಈಗ ಮಾಡೋವಂಥದ್ದೇನು? ಆದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಡೆಸ್ತಂಥ ಈ ಒಂದು ವ್ಯವಸ್ಥೆಯಲ್ಲಿ ಸಾವಿರಾರು ಕೋಟಿ ಅವ್ರು ಲೂಟಿ ಮಾಡಿದ್ರು. CT ರವಿಯವರು ಒಂದು ಮಾತು ಹೇಳ್ತಾರೆ, ಆರ್ ಸಿ ಬಿ ಅಂದ್ರೆ ಯಾಕ್ರಿ ಬಡ್ಕೋತೀರಿ? RCB ಏನ್ರಿ, ನಾಳೆ ದುಡ್ಡು ಕೊಟ್ಟರೆ JCB ಆಡ್ತಾರೆ ಕಣ್ರಿ. ಇದೆಲ್ಲ ಒಂದು ಆಟವಾಗಿ ಕಾಣಬೇಕನ್ರಿ, ಕ್ರೀಡೆಯಾಗಿ ಕಾಣಬೇಕು. ಇದಕ್ಕೆಲ್ಲ ಈ ದೊಂಬರಾಟ ಎಲ್ಲ ಯಾಕೆ ಅಂತ CT ರವಿಯವರು ಹೇಳಿದ್ರು. ಭಾಳ ಅದ್ಭುತವಾಗಿ ಹೇಳಿದ್ರು. ನಮ್ಮ ಜನ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡದೇನೆ ಈ ರೀತಿ ಹುಚ್ಚಾಗಿ ನಡ್ಕೊಳ್ಳೋಕ್ಕೆ ಇವೆಲ್ಲ ಈ ಥರ ಎಡವಟ್ಟುಗಳಾಗ್ತಾರವು. ಅದನ್ನೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಒಂದು ಸಂದರ್ಶನದಲ್ಲಿ ಅವ್ರು ಕೇಳ್ತಾರೆ ಮಾಧ್ಯಮದವರು, ಒಂದು ಸಿನಿಮಾ ಅಂತ ನೋಡಿದ್ರಲ್ಲ, ಈ ಸಿನಿಮಾ ನಿಮ್ಗೇನು ಅನ್ನಿಸ್ತು, ಇದರಿಂದ ನೀವೇನು ಪ್ರಭಾವಿ ಆದ್ರಿ, ಏನು ತಿಳ್ಕೊಂಡ್ರಿ, ಏನು ಬದಲಾವಣೆ ಆಯಿತು? ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಸಿನಿಮಾವನ್ನು ಸಿನಿಮಾಗೆ ನೋಡಬೇಕು. ಅದ್ಭುತ ಅಲ್ವಾ? CT ರವಿಯವರು ಅದೇ ಹೇಳಿದ್ದು, ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಬೇಕು. ಯಾಕೆ ಇಲ್ದಿರೋ? ಇದೆಲ್ಲ ದುಂದು ವೆಚ್ಚ ಮಾತ್ರ ಅಲ್ಲ, ಇದೆಲ್ಲ ಒಂದು ದಂಧೆ. ನಮ್ಮ ನಾಗರಿಕರು ಕೂಡ ಅರ್ಥ ಮಾಡ್ಕೋಬೇಕು. ನಾನು ಇಷ್ಟಪ್ಪದ್ದು ಚೈನ್ ಮಾಡಿಸ್ಕೊಂಡು ಕತ್ತಿನ ಮುಂದೆ ಬಿಟ್ಕೊಂಡು ಶರ್ಟಿಂದ ಈಚೆ ಬಿಟ್ಕೊಂಡು ಓಡಾಡುವಾಗ ಯಾರೋ ಒಬ್ಬ ಚೈನ್ನ ಕಿತ್ಕೊಂಡು ಹೋಗ್ತಾನೆ ಅಂದರೆ ಆಗ ನಾವು ಪೊಲೀಸ್ನವ್ರ ಮೇಲೆ ದೂರ್ತೀವಿ. ಪೊಲೀಸವ್ರು ಸರಿಯಾಗಿಲ್ಲ, ಪೊಲೀಸವ್ರು ಕೆಲಸ ಮಾಡ್ತಾ ಇಲ್ಲ, ಪೊಲೀಸ್ನವರ ನಿರ್ಲಕ್ಷ್ಯತೆ. ನಮ್ಮ ಜವಾಬ್ದಾರಿನೂ ಇರಬೇಕಲ್ವೇ? ನಮ್ಮ ಕಾಳಜಿ ನಮ್ಮ ಮೇಲೆ ನಮಗೆ ಜವಾಬ್ದಾರಿ ಇರಬೇಕಲ್ವೇ? ಎಲ್ಲವೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನಂಗೆ ಯಾರೋ ಒಬ್ಬರನ್ನ ನಾವು ದೂರೋ ಬದಲು ಮೊದಲು ನಾವು ಸರಿ ಹೋಗೋಣ. ಅಲ್ಲಿ ಅಗತ್ಯ ಇತ್ತ? ಒಂದು ಥಿಯೇಟ್ರಲ್ಲಿ ಎಷ್ಟು ಜನ ಸೇರ್ಬೋದು? ಅಷ್ಟು ಅಗತ್ಯ ಇತ್ತ? ಮೀರಿದವ್ರು ಏನು ಕೆಲಸ? ತಮ್ಮ ಕೆಲಸ ಮುಗಿಸ್ಕೊಂಡು ಆ ಸಮಯಕ್ಕೆ ಹೋಗಿ ಸಿನಿಮಾ ನೋಡಿದ್ರಾಯ್ತು. ಇದನ್ನೂ ಹಾಗೆ ಮಾಡ್ಬೋದಾಯ್ತು. ಇದೆಲ್ಲ ಹುಚ್ಚಾಟ ಅಂದೆ ತಪ್ಪೇನಿಲ್ಲ, ಹುಚ್ಚಾಟನೇ ಇದು. ದಯಮಾಡಿ ಈಗಲೂ ನಾನು ನಾಗರಿಕ ಬಂಧುಗಳಿಗೆ, ಯುವಕರಿಗೆ, ಕೆಲವು ತಿಳಿದು ಮಾಡ್ತಾರೋ ತಪ್ಪು ಮಾಡ್ತಾರೋ ಅಜ್ಞಾನಿಗಳಿಗೆ ಹೇಳೋದಿಷ್ಟೇ, ಅಗತ್ಯ ಮೀರಿ ಯಾವುದಕ್ಕೂ ಹೋಗಬೇಡಿ.
ಅನಗತ್ಯವಾಗಿ ಯಾವುದನ್ನೂ ಮಾಡಬೇಡಿ ಅನ್ನೋದಷ್ಟೇ. ತುಂಬ ನೋವಾಗೋ ವಿಷಯ ಈ 11 ಸಾವಾಗಿರೋದು. ಆ ಮನೇಲಿ ಏನು ನೋವಿದೆ, ಆ ತಂದೆ ತಾಯಿಯ ಬಂಧು ಬಳಗ ಏನು ನೋವು ಅನುಭವಿಸ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತು. ಓದೋರು ಗೊತ್ತಿರಲ್ಲ, ಅದು ಇದ್ದವ್ರಿಗೆ, ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಆ ನೋವು ಗೊತ್ತು. ಹಾಗಾಗಿ ಆ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಇನ್ನು ಮುಂದಾದರೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕುವಂಥ ಕೆಲಸ ಬೇಡಿ ಅನ್ನೋದು ಈ ಒಂದು ಸಂದೇಶದ ಮೂಲಕ. ಹಾಗಂತ ನಾನು ಯಾರನ್ನೋ ಓಲೈಸ್ಕೊಳ್ಳೋ ಅಂಥದ್ದು, ಮೆಚ್ಚಿಸ್ಕೊಳ್ಳೋ ಅಂಥದ್ದು ಅನಿವಾರ್ಯ ನನ್ನ ಬದುಕಿನಲ್ಲಿ ಇಲ್ಲ. ಅದರ ಅಗತ್ಯನೂ ಕೂಡ ಇಲ್ಲ. ನನ್ನ ಉದ್ದೇಶ ಯಾವಾಗ ನಾವು ಬದಲಾಗೋದು, ಮೊದಲು ನಾವು ಬದಲಾಗಬೇಕು, ನಾವು ಸರಿ ಹೋಗ್ಬೇಕು. ಸರ್ವಜ್ಞ ಅವನು ಮಾತು ಹೇಳ್ತಾನೆ, ನಿಮ್ಮನ್ನು ನೀವು ತಿದ್ದಿಕೊಂಡರೆ ಪ್ರಪಂಚದಲ್ಲೇ ಒಬ್ಬ ಮೂರ್ಖ ಕಡಿಮೆಯಾದಂತೆ ಸರ್ವಜ್ಞ. ನಿಮ್ಮನ್ನು ನೀವು ತಿದ್ದಿಕೊಂಡರೆ ಪ್ರಪಂಚದಲ್ಲೇ ಒಬ್ಬ ಮೂರ್ಖ ಕಡಿಮೆಯಾದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಸರಿ ಮಾಡ್ಕೋಬೇಕಲ್ವ. ನಾವು ತಿದ್ಕೊಳ್ಳೋಣ, ನಾವು ತಿಳ್ಕೊಳ್ಳೋಣ, ನಾವು ತಿಳಿಯೋಣ, ತಿಳಿಸಿ ಬದುಕೋಣ. ಇಷ್ಟೇ. ನನಗೂ ನೋವಿದೆ, ಆದರೆ ಇನ್ನು ಮುಂದೆ ಇಂಥ ಸಂದರ್ಭಗಳು ಬರದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ನಮ್ಮ ಕೈಲಿದೆ ಅಲ್ವಾ. ಜಾಗರೂಕರಾಗೋಣ, ಜಾಗೃತರಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.